ನಾಳೆ ಇದೆ ಸಿಎಪಿ ಮೀಟಿಂಗ್. ತಮ್ಮ ಒಂದು ಕೆಪಿಸಿಸಿ ಆಕಾಂಕ್ಷೆ ಇದೆ, ಅಧ್ಯಕ್ಷ ಇಡ್ತೀರಿ ಅಂತ ಆ ಸಭೆಯಲ್ಲಿ ಚರ್ಚೆ ಮಾಡ್ತೀರಿ ಅಂತ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದರೆ ತೊಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷಗಿರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋವಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ ಅದು. ನಿನ್ನೆ ಡಿ ಕೆ ಶಿವಕುಮಾರ್ ಶೃಂಗೇರಿಗೆ ಬಂದಾಗ ಯಾರು ನನ್ನ ಪರವಾಗಿ ಮಾತಾಡೋದು ಅಗತ್ಯ ಇಲ್ಲ, ನಾನುಂಟು, ನನ್ನ ಪಕ್ಷ ಉಂಟು, ನನ್ನ ಹೈಕಮಾಂಡ್ ಉಂಟು ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ತಪ್ಪೇನಿದೆ. ಈಗ 113 ಜನ ಶಾಸಕರು ಬೇಕು ಸರ್ಕಾರ ಮಾಡಲಿಕ್ಕೆ, ಅದು ಅವ್ರ ಗಮನದಲ್ಲೂ ಇದೆ. ಅದು ಏನೋ ಹೇಳಿದ್ದಾರೆ, ಹೇಳಿದ್ದಕ್ಕೆ ನಾನು ಯಾಕೆ ಕಾಮೆಂಟ್ ಮಾಡೋಕ್ಕೆ ಹೋಗಲಿ. ನಾಳೆ ಇದೆ ಸಿಎಪಿ ಮೀಟಿಂಗ್. ತಮ್ಮ ಒಂದು ಕೆಪಿಸಿಸಿ ಆಕಾಂಕ್ಷೆ ಇದೆ, ಅಧ್ಯಕ್ಷ ಇಡ್ತೀರಿ ಅಂತ ಆ ಸಭೆಯಲ್ಲಿ ಚರ್ಚೆ ಮಾಡ್ತೀರಿ ಅಂತ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದರೆ ತೊಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷಗಿರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋವಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ ಅದು. ನಿನ್ನೆ ಡಿ ಕೆ ಶಿವಕುಮಾರ್ ಶೃಂಗೇರಿಗೆ ಬಂದಾಗ ಯಾರು ನನ್ನ ಪರವಾಗಿ ಮಾತಾಡೋದು ಅಗತ್ಯ ಇಲ್ಲ, ನಾನುಂಟು, ನನ್ನ ಪಕ್ಷ ಉಂಟು, ನನ್ನ ಹೈಕಮಾಂಡ್ ಉಂಟು ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ತಪ್ಪೇನಿದೆ. ಈಗ 113 ಜನ ಶಾಸಕರು ಬೇಕು ಸರ್ಕಾರ ಮಾಡಲಿಕ್ಕೆ, ಅದು ಅವ್ರ ಗಮನದಲ್ಲೂ ಇದೆ. ಅದು ಏನೋ ಹೇಳಿದ್ದಾರೆ, ಹೇಳಿದ್ದಕ್ಕೆ ನಾನು ಯಾಕೆ ಕಾಮೆಂಟ್ ಮಾಡೋಕ್ಕೆ ಹೋಗಲಿ.